ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಸಿನಿಮಾದ ರಿವ್ಯೂ ಮಾಡ್ತಾ ಇದ್ದೀನಿ. ತೆಲುಗು ಇಂಡಸ್ಟ್ರಿಯಿಂದ, ತೆಲುಗು ಭಾಷೆಯಿಂದ ಬಂದಿರುವ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಿಕ್ಸ್ ಆಗಿರುವ ಒಂದು ಸಿನಿಮಾ ತೇರಿ ಚಾಪ. ಹೌದು, ಈ ಒಂದು ಸಿನಿಮಾ OTT ಗೆ ಕೂಡ ಕಾಲಿಟ್ಟಿದೆ ಮತ್ತು ಈ ಸಿನಿಮಾ OTT ಬಂದ ಬಳಿಕ ಕತೆ ಹೇಗಿದೆ ಅಂತ ನಾನು ಇವತ್ತಿನ ಒಂದು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಹಾಗೂ ಈ ಸಿನಿಮಾದ ಕತೆ ಬಗ್ಗೆ ಚರ್ಚಿಸೋಣ ಇವತ್ತಿನ ಒಂದು ವಿಡಿಯೋದಲ್ಲಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಲೇಟೆಸ್ಟ್ ಮೂವಿಗಳ ಇನ್ಫಾರ್ಮೇಷನ್ ನಿಮಗೆ ಸಬ್ಸ್ಕ್ರೈಬ್ ಆಗಿದ್ರೇ ಮಾತ್ರ ನಿಮ್ಗಳಿಗೆ ತಲುಪುತ್ತದೆ ಸ್ನೇಹಿತರೆ. ಹೌದು, ಹಾಗೆ ಈ ಸಿನಿಮಾದ ಕತೆ ಕಡೆ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಸಿನಿಮಾದ ಕತೆ ಕಡೆ ನಾವು ನೋಡಿದ್ರೆ, ಈ ಸಿನಿಮಾ ಕತೆ ಸ್ಟಾರ್ಟ್ ಆಗೋದು ಮೈ ಸ್ಟೋರಿ ಇನ್ಸಿಡೆಂಟ್ ಇಂದ. ಹೌದು, ಒಂದು ಸಣ್ಣ ಸಾಮಾನ್ಯ ಘಟನೆ ಅನಿಸುತ್ತದೆ ಸಿನಿಮಾ ನೋಡುವಾಗ. ಆದರೆ ಅದರ ಹಿಂದೆ ಒಂದು ದೊಡ್ಡ ಕೈವಾಡ, ಒಂದು ದೊಡ್ಡ ಸೀಕ್ರೆಟ್ ಇರುತ್ತದೆ. ಇದರಲ್ಲಿ ಕ್ರೈಮ್ ಇದೆ, ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಒಂದು ಗುಡ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜಿಂಗ್ ಇದೆ, ಲವ್ ಸ್ಟೋರಿ ಇದೆ. ಎಲ್ಲವೂ ಕೂಡ ಸಖತ್ತೊಂದು ಸಿನಿಮಾ ರೆಡಿ ಆಗಿದೆ ಸ್ನೇಹಿತರೆ. ಹೌದು, ಇದರಲ್ಲಿ ಬೇಕಾಗುವಂಥ ಎಲ್ಲ ಎಲಿಮೆಂಟ್ಸ್ ಕೂಡ, ಕ್ರೈಮ್ಗೆ ಬೇಕಾಗುವಂಥ ಸೆಟಪ್ ಆಗ್ಬೋದು, ಸಸ್ಪೆನ್ಸ್ಗೆ ಯಾವ ರೀತಿ ಬೇಕು ಕುತೂಹಲ ಮೂಡಿಸುವಂಥ ಕಥೆ ಆಗ್ಬೋದು, ಎಲ್ಲವೂ ಕೂಡ ಚೆನ್ನಾಗಿಯೇ ಸೃಷ್ಟಿ ಮಾಡಿದರೆ ಸಿನಿಮಾದ ಕಥೆಯಲ್ಲಿ. ಹಾಗೆ ಫಸ್ಟ್ ಹಾಫ್ ಮಾಡುವಾಗ ಒಂದಿಷ್ಟು ಪಾತ್ರಗಳು, ಒಂದಿಷ್ಟು ಕತೆ ಹೇಳುವಾಗ ಬರುವಂಥ ಸ್ಟಾರ್ಟಪ್ಗಳು ಸ್ವಲ್ಪ ಸ್ಲೋ ಅನಿಸುತ್ತದೆ. ಆದರೆ ಪ್ರತಿಯೊಂದೊಂದು ಸಸ್ಪೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತದೆ. ಏಕೆಂದರೆ ಪ್ರತಿಯೊಂದು ಸೀನ್ ನಿಮ್ಮಲ್ಲಿನೇ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತದೆ. ಏಕೆಂದರೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಥಾಟ್ ನಿಮ್ಮಲ್ಲಿನೇ ಮೂಡುತ್ತದೆ. ಸೆಕೆಂಡ್ ಹಾಫ್ ಬಂದ್ಮೇಲೆ ರಿಯಲ್ ಕತೆ, ರಿಯಲ್ ಟ್ವಿಸ್ಟ್ಗಳು ಕ್ಲೈಮ್ಯಾಕ್ಸ್ನಲ್ಲಿ ಫುಲ್ ರಿವೀಲ್ ಮಾಡ್ತಾರೆ ಸಿನಿಮಾದ ಡೈರೆಕ್ಟರ್ ಅವರು. ಮೊದಲಿಂದ ಕಾಯ್ಕೊಂಡು ಬಂದ ಕ್ಲೈಮ್ಯಾಕ್ಸಲ್ಲಿ ಪ್ರತಿ ಒಂದೊಂದು ಡಿಟೇಲ್ ಆಗಿ ಉತ್ತರಿಸೋದು ಮತ್ತು ಅರ್ಥ ಮಾಡಿಸೋದು ರೀತಿ ತುಂಬ ಚೆನ್ನಾಗಿನೇ ವರ್ಕ್ ಆಗಿದೆ ಸ್ನೇಹಿತರೆ. ಹಾಗೆ ಹೀರೋಗಳ ಪಾತ್ರಗಳ ಪರ್ಫಾರ್ಮೆನ್ಸ್ ಬಗ್ಗೆ ಬಂದರೆ, ಇದರಲ್ಲಿ ನಮ್ಮ ಹೀರೋವರ ಪಾತ್ರ ಡಿಫ್ರೆಂಟ್ ಒಂದು ವಿಲೇಜ್ನಲ್ಲಿ ಇರುವಂಥ ಒಂದು ಮೈಂಡ್ ಗೇಮ್, ಇಂಟ್ರೆಸ್ಟಿಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಹೊಂದಿಕೊಳ್ಳುವಂಥ ಒಂದು ಕತೆ ಆಗಿದೆ. ಹಾಗೆ ಸಸ್ಪೆನ್ಸ್ ಫೀಲ್ ಕೊಡುವಂಥ ಒಂದು ಸಿನಿಮಾ ಕತೆ ಆದ ಕಾರಣ ತುಂಬ ಎಂಗೇಜಿಂಗ್ ಆಗಿದೆ. ಕತೆ ತುಂಬ ನಿಮಗೆ ಅರ್ಥ ಕೂಡ ಆಗುತ್ತದೆ. ಈ ಸಿನಿಮಾ OTTಲಿ ರಿಲೀಸ್ ಆಗಿದೆ. ನಿಮಗೆ ಬೇಕಾದಂಥ ಭಾಷೆಯಲ್ಲಿ ನೀವು ಈ ಸಿನಿಮಾ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ಸೊ ಇದು ಆಗಿತ್ತು ತೇರು ಚಾಪ ಎಂಬ ಒಂದು ಸಿನಿಮಾದ ಒಂದು ಸಣ್ಣ ರಿವ್ಯೂ ಅಪ್ಡೇಟ್ ವಿಡಿಯೋ. ಮತ್ತೆ ಸಿಗಲು ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.